ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಹಾಗೆಲ್ಲ ಗೊತ್ತಿರೋರ್ ಬಗ್ಗೆ ಕೆಟ್ಟಾಗಿ ಏನೇನೋ ಹೇಳ್ಬಾರ್ದು. ಎಲ್ರಿಗೂ ನನ್ನ ಮಣಿನ ನಮ್ಮ ಪಾಡಿಗೆ ಬಿಟ್ಬಿಡ್ಬೇಕು ಅಂತ ಹೇಳೇಜ್ಜಿ ಇವ್ರಿಗೆಲ್ಲ. ನನ್ನ ಮಣಿ, ನನ್ನ ಮುದ್ದು ಮಣಿ, ನನ್ನ ಮಣಿ ಇದು, ನನ್ನ ಮಣಿ. ಇವಳು ಯಾವಾಗ್ಲೂ ನನ್ನ ಜೊತೆನೇ ಇರ್ತಾಳೆ, ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ನ ಮಣಿ ಎಲ್ಲೂ ಹೋಗಲ್ಲ. ನನ್ನನ್ನ ಇವಳಿಂದ ದೂರ ಮಾಡಬೇಡಿ. ಹಲೋ, ನಾನು ಅಶ್ವಿನ್ ಅವ್ರ ಅಣ್ಣ ಮಾತಾಡ್ತಾ ಇರೋದು. ಹೇಳಿ ಸರ್. ಅಶ್ವಿನ್ ಏನಾದ್ರೂ ಕೆಫೆ ಕಡೆ ಬಂದಿದ್ದಾನ? ಇಲ್ಲ ಸರ್, ಅವ್ರು ಬಂದಿಲ್ಲ. ಇಲ್ವಾ? ಇಲ್ಲ. ಸರಿ, ಅವನೇನಾದ್ರೂ ಆ ಕಡೆ ಬಂದ್ರೆ ಇಮಿಡಿಯೇಟ್ಲಿ ನಾನು ಕಾಲ್ ಮಾಡಿ. ಸರಿ ಸರ್. ಹಾ. ಹಲೋ ರಾಮ್, ಅಶ್ವಿನ್ ಏನಾದ್ರೂ ಬಂದಿದ್ನಾ? ಇಲ್ಲ ಪೂಜಾ, ಯಾಕೆ? ಅವನು ಮನೆಗೆ ಬಂದಿಲ್ಲ. ನೀನು ಅವನು ಒಟ್ಟಿಗೆ ಓಡಾಡಿದ್ರಲ್ಲ, ಅದಕ್ಕೆ ನಿಂಗೇನಾದ್ರೂ ಗೊತ್ತಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಇಲ್ಲ ಪೂಜಾ, ನಾನು ಅವನು ನೋಡಿ ತುಂಬಾ ದಿನ ಆಯ್ತು. ಹಲೋ. ಹಲೋ ಪ್ರೀತಮ್, ನಾನು ಅರ್ಜುನ್ ಮಾತಾಡ್ತಾ ಇರೋದು. ಹೇಳಿ ಅಣ್ಣ. ಅಶ್ವಿನ್ ಏನಾದ್ರೂ ಸಿಕ್ಕಿದ್ನಾ? ಇಲ್ಲ ಅಣ್ಣ, ಅವ್ನು ನೋಡಿ ತುಂಬಾ ದಿನ ಆಯ್ತು. ಯಾಕಣ್ಣ? ಏನಿಲ್ಲ, ಅಶ್ವಿನ್ ಏನಾದ್ರೂ ಸಿಕ್ಕಿದ್ರೆ ಇಮಿಡಿಯೇಟ್ಲಿ ನನಗೆ ಇನ್ಫಾರ್ಮ್ ಮಾಡು. ಸರಿ ಅಣ್ಣ. ಹಾ. ಅಶ್ವಿನ್, ಎಲ್ಲಿ ಹೋದ್ಯೋ ನೀನು? ನೀನೇನಾದ್ರೂ ಮನೆಗೆ ಬಂದ್ರೆ ಅರ್ಜುನ್ ಬಾಬನ್ ಹೆಲ್ಪ್ ತಗೊಂಡು ಏನಾದ್ರೂ ಒಂದು ಮಾಡ್ಬೋದು. ನೀನ್ ಹೀಗೆ ಬಚ್ಚಿಟ್ಕೊಂಡು ಕೂತ್ಕೊಂಡ್ರೆ ಎಲ್ರು ಏನ್ ಅನ್ಕೋತಾರೆ ಹೇಳು? ಹಲೋ ಸರ್. ಹಲೋ ಶೇಖರ್, ಅಶ್ವಿನ್ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಹುಡುಕ್ತಾ ಇದ್ದೀನಿ ಸರ್, ಬಟ್ ಇನ್ನೂ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ಸರಿ. ಏನು, ಅಲ್ಲಿಗೂ ಬಂದಿಲ್ವಾ? ಈ ಕರ್ಣ ಅಶ್ವಿನ್ ಮೇಲೆ ಅನುಮಾನ ಪಡ್ತಿರೋದಕ್ಕೂ ಇವ್ನು ಮಾಡ್ತಿರೋದಕ್ಕೂ ಸರಿಯಾಗಿದೆ. ಅಶ್ವಿನ್ ಕೈಗೆ ಸಿಗೋರ್ಗೂ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ಇವನನ್ನು ಹೇಗೆ ಹುಡುಕೋದು? ನನ್ನ ಮಣಿ ನೋವಾಗಿರುತ್ತೆ ಪಾಪ. ನೋವಾಯ್ತ ಮಣಿ? ಇವರೆಲ್ಲ ಕೆಟ್ಟವರು, ನಿನಗೆ ನೋವಾಗಿರುತ್ತೆ. ಇನ್ನೊಂದ್ಸಾರಿ ನಿನ್ಗೇನೋ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ನೀನು ಮಾತ್ರ ನನ್ನ ಬಿಟ್ಟು ದೂರ ಹೋಗ್ಬೇಡ. ಇಲ್ಲ ಇಲ್ಲ ಮಣಿ, ಇನ್ಮೇಲೆ ನೀನು ಬಿಟ್ಟು ಹೋಗಲ್ಲ. ನಾನು ಯಾವತ್ತೂ ನಿನ್ನಿಂದ ದೂರ ಆಗಲ್ಲ.
ಯಾರು ದೂರ ಮಾಡಕ್ಕೂ ಆಗಲ್ಲ. ಕರ್ಣ, ಅಜ್ಜಿ